ನಮ್ಮ ಜರ್ನಿಯಲ್ಲಿ ಮೆಟ್ರೋ ಬಳಸಿ ದಿಲ್ಲಿ ಏರ್ಪೋರ್ಟ್ ಟರ್ಮಿನಲ್ 1 ಒಳಗಡೆ ಬಂದಿದ್ದೀವಿ. ನಮ್ಮ ಫ್ಲೈಟ್ ಬಂದು ವಿಸ್ತಾರ 9 ಗಂಟೆ 5 ನಿಮಿಷಕ್ಕೆ UK 801. ನಾವು AE ಹತ್ರ ಹೋಗಬೇಕು. ಈಗ EF ಹತ್ರ ಇದ್ದೀವಲ್ಲ, ನಡ್ರಿ ಅಲ್ಲಿಗೆ ಹೋಗೋಣ. ನಮ್ಮ ಸಣ್ಣ ಸೂಟ್ ಕೇಸು 19 kg 300 ಗ್ರಾಮ್ಸ್ ಇದೆ. ಬೋರ್ಡಿಂಗ್ ಪಾಸ್ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಬಂದು 46 ಗೇಟ್ ನಂಬರ್ ಇದೆ. ಈಗ ನಾವು 46 ಗೇಟ್ ನಂಬರ್ ಹತ್ರ ಹೋಗೋಣ. ಈಗ ನೋಡ್ತಿದ್ದಾರಲ್ಲ 27 to 62, ಇಲ್ಲಿಂದ ಎಕ್ಸಾಕ್ಟ್ಲಿ 2.25 ನಿಮಿಷ ತಗೊಳುತ್ತೆ. ವಾವ್, ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ಬಂದು ಸೂರ್ಯ ನಮಸ್ಕಾರ ಶಿಲ್ಪಗಳು. ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರುವ ಆಧ್ಯಾತ್ಮಿಕ ಮತ್ತು ದೈಹಿಕ ಶಿಸ್ತಿನ ಸಂಕೇತ. ವಿವಿಧ ಯೋಗ ಭಂಗುಗಳಲ್ಲಿ ಪ್ರದರ್ಶಿಸುವ ಮಾನವೀಯ ವ್ಯಕ್ತಿಗಳ ಸರಣಿಯ ಈ ಸಣ್ಣ ತುಣುಕು ಪ್ರದರ್ಶಿಸುತ್ತದೆ. ಈಗ ನಾವು ಬಂದು ದಿಲ್ಲಿಲಿರೋ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ಟರ್ಮಿನಲ್ 3 ಹತ್ರ ಇದ್ದೀವಿ. ನೋಡ್ತಿದ್ದೀರಲ್ಲ 46 ಗೇಟ್ ನಂಬರ್ ಹತ್ರ ಬಂದುಬಿಟ್ಟಿದ್ದೀವಿ. ಇನ್ನೂ ಟೈಮ್ ಇದೆ 9:05. ಇನ್ನು ಆಲ್ಮೋಸ್ಟ್ 50 ಮಿನಿಟ್ಸ್ ವೆಯ್ಟ್ ಮಾಡಬೇಕು. 46 ಗೇಟ್ ನಂಬರ್. ಬಟ್ ಇಲ್ಲಿಂದ ಅಂತೂ ರನ್ವೇ ಚೆನ್ನಾಗಿ ಕಾಣುತ್ತೆ. ಇದು ಇನ್ನು ಆ ಸೈಡ್ ಆದರೆ ಸೂಪರಾಗಿ ಕಾಣುತ್ತೆ. ನಾವು ಯೂಸ್ ಮಾಡ್ತಿರೋದು ವಿಸ್ತಾರ ಸರ್ವಿಸ್ ಅಲ್ಲ. ಈ ಫ್ಲೋರ್ ಮ್ಯಾಟ್ ನೋಡ್ತಿದ್ರೆ, ಇದಿರೋ ಕಲರ್ ಕಾಂಬಿನೇಷನ್ ನೋಡ್ತಿದ್ರೆ ಅವ್ರ ಲೋಗೋ ಮೇಲೆ ನಿಂತಂಗಿದೆ. ಇತ್ತಿ ಮೇಲೆ ಚೆನ್ನಾಗಿದೆ. ಬಟ್ ಇಲ್ಲಿಂದ ವ್ಯೂ ಅಂತೂ ಅದ್ಭುತವಾಗಿದೆ. ರನ್ವೇ ಕಾಣುತ್ತೆ ನೋಡಿ. ನಮ್ಮ ಮಾತುಗಳಲ್ಲೇ ಒಂದು ಏರ್ಪ್ಲೇನ್ ರನ್ವೇ ಮೇಲೆ ಬರ್ತಿದೆ ನೋಡಿ. ಈಗ ಹಾರಿ ಹೋಗುತ್ತೆ. ಏರ್ ಇಂಡಿಯಾ ಫ್ಲೋರು, ಈ ಥೀಮ್ ಎಲ್ಲ ನೋಡಿ. ಏರ್ ಹೋಸ್ಟರ್ಸ್ ಅಲ್ಲೊಂದಿದೆ ನೋಡಿ ರನ್ವೇ ಮೇಲೆ. ಅದು ಏರ್ ಇಂಡಿಯಾನೇ. ಅದು ಬರ್ತಿರೋದು, ಫ್ಲೈ ಆಗ್ತಿರೋದಲ್ಲ. ಕೂತ್ಕೊಂಡ್ರೆ ಬೋರ್ ಹೊಡಿತಿದೆ. ನೋಡ್ರಿ, ಆ ಸೈಡ್ ಹೋಗಿ ನೋಡ್ಕೊಂಡು ಬರೋಣ. ಹೋಗ್ಬೇಕಾದಾಗ ನೋಡಿ ವಾಕ್ ಎಸ್ಕಲೇಟರ್ ಇದೆ. ಇದು ವಾಕ್ ಎಸ್ಕಲೇಟರ್ ಅಂತಲೇ ಅಂದ್ಕೊಂಡಿದ್ದೀನಿ. ಆರಾಮ್ಸೆ ಈಸಿಯಾಗಿ ಹೋಗ್ಬಿಡ್ತಿದ್ದೀನಿ. ಬರಬೇಕಾದಾಗ ಬೈ ವಾಕ್ ಬರಬೇಕು. ತುಂಬ ದೂರನೇ ಬಂದಿದ್ದೀನಿ. ಇಲ್ಲಿ ಚೆನ್ನಾಗಿದೆ. ನಾವಿರೋ ಹತ್ರಗಿಂತ ಆರಾಮಾಗಿ ಮಳಿಕೊಂಡು ವ್ಯೂ ಎಂಜಾಯ್ ಮಾಡ್ಬೋದು. ಇಲ್ಲಿಂದ ರನ್ವೇ ಅಂತೂ ಬೇರೆ ಲೆವೆಲ್ ಕಾಣುತ್ತೆ ನೋಡಿ. ಅಲ್ಲೊಂದು ಐ ಥಿಂಕ್ ಇಂಡಿಗೋ ಅನ್ಕೊತೀನಿ, ಅದು ಬರ್ತಿದೆ. ಇನ್ನೊಂದು ಅಲ್ಲಿ ನೋಡಿ ಏರ್ ಇಂಡಿಯಾ ಒಂದು ಹೋಗ್ತಿದೆ ರನ್ವೇ ಮೇಲೆ. ಈಗ ಫ್ಲೈ ಆಗುತ್ತೆ. ಇವಾಗ ಇಲ್ಲೊಂದು ನೋಡಿದ್ರಲ್ಲ ನೋಡಿ, ಅಲ್ಲೊಂದು ವಿಸ್ತಾರ ಹೋಗ್ತಿದೆ. ಇಲ್ಲಿನ್ನಿಷ್ಟೇ. ಫ್ಲೈಟ್ಗಳು ಹೋಗೋದು ಬರೋದನ್ನ ನೋಡಿಕೊಂಡು ಎಂಜಾಯ್ ಮಾಡಬೇಕಷ್ಟೇ. ನೋಡ್ತಿದ್ರಲ್ಲ ಬೆಡ್ಗಳು, ಇದೇನಿದ್ರು ನಾವು ಫ್ಲೈ ಆಗಬೇಕಾದಾಗ ಇಷ್ಟೊಂದು ಫೆಸಿಲಿಟಿ ಇರ್ತದೆ. ಒಂದು ಸ್ವಲ್ಪ ಫ್ಲೈಟ್ ಲೇಟ್ ಆದರೆ ನೀವು ಮಳಿಕೊಂಡು ಆರಾಮಾಗಿ ಹೋಗ್ಬೋದು. ಅದೇ ನಾವು ಫ್ಲೈಟ್ ಇಳಿದ ಮೇಲೆ ಏನಾದರೂ ನೀವು 1 hour 2 hour ಡಿಲೇ ಮಾಡಿ ಹೋಗ್ಬೇಕಂತ ಹೇಳಿದ್ರೆ ನೋಡಿ, ಈ ಥರ ಚೇರುಗಳಿರ್ತವೆ, ಅದರಲ್ಲೇ ಕೂತಿರ್ಬೇಕು. ಒಂದಿನ ಅದೇ ಆಗಿತ್ತು ನನಗೆ. ರಾತ್ರಿ ಬಂದಿದ್ದೀನಿ, 2 ಗಂಟೆಗೆ ಬಂದಿದ್ದೀನಿ ಇಲ್ಲಿ. ಬೆಳಗ್ಗೆ 5 ಗಂಟೆಗೆ ಬಿಡಬೇಕಿತ್ತು. ಆ ಚೇರಲ್ಲೇ ರಿಮೈನಿಂಗ್ ಅವರ್ಸ್ ಎಲ್ಲ ಅದರಲ್ಲೇ ಕೂತಿದ್ದೆ ನೋಡಿ. ನಾವು ಅಲ್ಲಿಂದ ಈ ಡೆಡ್ ಎಂಡ್ ಬಂದುಬಿಟ್ಟಿದ್ದೀವಿ. ಇನ್ನು ಇಲ್ಲಿಂದ ನಮಗೆ ವ್ಯೂ ಅದ್ಭುತವಾಗಿ ಕಾಣುತ್ತೆ. ಅಲ್ಲೊಂದು ವಿಸ್ತಾರ ಹೋಗ್ತಿದೆ. ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಕಡೆ KSRTC ಬಸ್ ಸ್ಟ್ಯಾಂಡಲ್ಲಿ ಕೆಂಪು ಬಸ್ಗಳು ನಿಂತವೆ. ಫೋಟೋಶೂಟು ವಿಡಿಯೋ ಶೂಟಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅಷ್ಟರಲ್ಲೇ ಒಂದು ಅನೌನ್ಸ್ಮೆಂಟ್ ಬಂತು. ಮಿಸ್ಟರ್ ರಮೇಶ್ ಕುಮಾರ್, ನೀವು ಹೇಳಿದ್ರು ಗೇಟ್ ನಂಬರ್ 46 ಹತ್ರ ಬರಬೇಕು, ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಅಂತ. ಇನ್ನು ಅಲ್ಲಿಂದ ನಾನ್ ಸ್ಟಾಪ್ ರನ್ನಿಂಗ್ ರೇಸೆ. ಲಾಸ್ಟ್ ನಾನೇ ಓಡೋಗ್ತಿದ್ದೆ. ನಮ್ಮದು ವಿಸ್ತಾರ 2 1 1 2 I think 3 ಎಸ್
ಎಕ್ಸ್ಕ್ಯೂಸ್ ಮೀ. ಸುಮಾರು ಅಡ್ವೆಂಚರ್ಸ್ ಮಾಡಿ ಫೈನಲಾಗಿ ನಾನು ಸಿಂಹಾಸನದ ಮೇಲೆ ಕೂತಿದ್ದೀನಿ. ಫ್ಲೈಟ್ ಟೇಕಪ್ ಆಗೋಕ್ಕಿಂತ ಮುಂಚೆನೇ ಒಂದು ಸಣ್ಣ ಮೆನು ಕೊಟ್ಟರು. ಬನ್ನಿ ಮಾರ್ನಿಂಗ್ ಈ ಮೆನು ಒಳಗಡೆ ಏನೇನಿದೆ ನೋಡೋಣ. ಇದೆಲ್ಲ ಬ್ರೇಕ್ಫಾಸ್ಟ್ ಮೆನು. ಇಷ್ಟು ಫೆಸಿಲಿಟೀಸ್ ನಮಗಿರ್ತದೆ. ಹೌದು, ನೀವು ಅಂದ್ಕೊಂಡಿದ್ದೆ ಕರೆಕ್ಟು. ಮೆನು ಏನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿಲ್ಲ. ನಾವು ದಿಲ್ಲಿಯಿಂದ ಬ್ಯಾಂಗ್ಳೂರ್ಗೆ ಎಷ್ಟು ಟೈಮ್ ತಗೊಳುತ್ತೆ ದಂಡಯಾತ್ರೆ ಮಾಡೋದಕ್ಕೆ ಅನ್ನೋದನ್ನ ಪೈಲಟ್ ಅನೌನ್ಸ್ ಮಾಡ್ತಿದ್ದಾರೆ. ತುಂಬ ಡಿಲೇನೂ ಆಗಲಿಲ್ಲ. ಈ ಅನೌನ್ಸ್ಮೆಂಟ್ ಆದ ತಕ್ಷಣ ನಾವು ರನ್ವೇ ಮೇಲೆಗೆ ಹೊರಡ್ತಿದ್ದೀವಿ ಫ್ಲೈ ಆಗೋದಕ್ಕೆ. ಆ ಟೈಮಲ್ಲೇ ಏರ್ ಹೋಸ್ಟರ್ಸ್ ಬಂದು ಎಮರ್ಜೆನ್ಸಿ ಮತ್ತು ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ಒಂದು ಸಣ್ಣ ಡ್ರಿಲ್ ಮಾಡ್ತಾರೆ. ಈಗ ನಾವಿರೋ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 3 ಒಳಗಡೆ ಟೋಟಲ್ 2 ಫೈರ್ ಸ್ಟೇಷನ್ಸ್ ಇದೆ. ಈಗ ನೀವು ನೋಡ್ತಿರೋದು ಫೈರ್ ಸ್ಟೇಷನ್ ನಂಬರ್ 1. ಫೈರ್ ಸ್ಟೇಷನ್ ನಂಬರ್ 2 ಇದೆ. ಅದ್ರ ಪಕ್ಕನೇ ಒಂದು ಪಾರ್ಕಿಂಗ್ ಸ್ಪೇಸ್. ಇದು ಬೈಕು ಕಾರು ಅಂತ ಅಲ್ಲ ಬಿಡಿ, ಇವೆಲ್ಲ ಪ್ರೈವೇಟ್ ಜೆಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನೀವು ನೋಡ್ತಿರೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿದ್ರೆ ಕೆಳಗಡೆ ಕಾಮೆಂಟಲ್ಲಿ ಹಾಕ್ಬಿಡಿ, ನಾನು ತಿಳ್ಕೊತೀನಿ. ನಮ್ಮ ಫ್ಲೈಟು ತುಂಬ ಟೈಮು ತೊಗೊಳ್ಳಿಲ್ಲ. ನೋಡ್ತಾ ಇದ್ದಂಗೆ ಗಾಳೀಲಿ ಹಾರಿ ಹೋದ್ವಿ. ಈ ಫ್ಲೈಟ್ ಜರ್ನಿಲಿ ನನಗೆ ಇಷ್ಟ ಆಗೋದೇನು ಗೊತ್ತಾ? ಫ್ಲೈಟ್ ಟೇಕಪ್ ಆದಾಗ, ಫ್ಲೈಟ್ ಲ್ಯಾಂಡ್ ಆದಾಗ ಆ ಫೀಲ್ ಇರ್ತದಲ್ಲ, ಬೇರೆ ಲೆವೆಲ್ ಇರ್ತದೆ. ಅದು ನಂಗೆ ತುಂಬ ಇಷ್ಟ. ನೀವಿಲ್ಲಿ ಫಾಗಿ ಅಬ್ಸರ್ವ್ ಮಾಡ್ತಿದ್ದೀರಾ, ಇದೆಲ್ಲ ಪೊಲ್ಯೂಷನ್ನೇ. ಈ ವ್ಯೂವ್ನ ಎಂಜಾಯ್ ಮಾಡ್ತಾ ಇದ್ದಂಗೆ ನಮ್ಮ ಬ್ರೇಕ್ಫಾಸ್ಟ್ ಬಂದೇ ಬಿಡ್ತಾ. ನಮ್ಮ ಬ್ರೇಕ್ಫಾಸ್ಟ್ಗೆ ನೋಡಿ ಇದೆಲ್ಲ ಕೊಟ್ಟವ್ರೆ. ಇದೆಲ್ಲ ವೆಜ್ ಸಂಬಂಧಪಟ್ಟಿರೋರಿಗೆ. ನಾನ್ ವೆಜ್ ಸಂಬಂಧಪಟ್ಟಿರೋರಿಗೆ ಡಿಫ್ರೆಂಟ್ ಇರ್ತದೆ ನೋಡಿ. ಇದನ್ನೆಲ್ಲ ನಮ್ಗೆ ಕೊಟ್ಟಿರೋದು, ಇದೆಲ್ಲ ನಮಗೆ ಕಾಂಪ್ಲಿಮೆಂಟ್ರಿ ಅಂತಲೇ ಹೇಳ್ಬೋದು. ಇದಕ್ಕೇನು ಅಡಿಷ್ನಲಾಗಿ ಏನು ಚಾರ್ಜ್ ಮಾಡಿಲ್ಲ. ನನ್ನ ಬ್ರೇಕ್ಫಾಸ್ಟ್ನ ಈ ವ್ಯೂವ್ನ ಎಂಜಾಯ್ ಮಾಡ್ತಾ ತಿಂದು ಮುಗಿಸ್ದೆ.
ಕೆಳಗಡೆ ನೋಡ್ತಿರಲ್ಲ ಒಂದು ಸಣ್ಣ ಫ್ಯಾಕ್ಟ್ರಿ, ಅದರಿಂದ ಬರ್ತಿರೋ ಹೊಗೆ ಹೆಚ್ಚು ಕಮ್ಮಿ ನಾವು ಹೋಗ್ತಿರೋ ಫ್ಲೈಟಿಗೆ ಟಚ್ ಆಗೋ ಥರ ಅಷ್ಟೊಂದು ಬರ್ತಿದೆ. ಅಲ್ಲಿ ನೋಡಿ, ಈ ವ್ಯೂನ ನೋಡ್ತಿದ್ರೆ ಗೂಗಲ್ ಮ್ಯಾಪ್ಸಲ್ಲಿ ಡಿಫಾಲ್ಟಿಂದ ತೆಗೆದು ಸ್ಯಾಟಲೈಟ್ಗೆ ಹಾಕಿದಾಗ ಇದೇ ಥರ ಕಾಣುತ್ತೆ. ಫೀಲ್ ಅಂತೂ ಬೇರೆ ಲೆವೆಲ್ ಇದೆ. इस समय लैपटॉप का स्विच ऑफ कर दे, अपनी कुर्सी सीधी कर ले, ट्रे टेबल बंद कर लोगे, कुर्सी की पेटी बांध ले, विंडो शेड को खुला रखे. यदि आप ओवर बुकिंग, उड़ान रद्द होने विलंब दौरान से प्रभावित. ಒನ್ಸ್ ನಾವು ಬ್ಯಾಂಗ್ಳೂರ್ ಹತ್ತಿರ ಬಂದಿದ ತಕ್ಷಣ ಎಲ್ಲರಿಗಿಂತ ಮುಂಚೆ ಕ್ಲೌಡ್ಸ್ ವೆಲ್ಕಮ್ ಹೇಳ್ತಿದೆ. ಕ್ಲೌಡ್ಸ್ ನಮ್ಮ ಪಕ್ಕದಲ್ಲೇ ಇದೆ, ಅದು ಅಲ್ಲ ಕ್ಲೌಡ್ಸ್ ಮಧ್ಯದಲ್ಲೇ ಹೋಗ್ತಿದ್ದೀವಿ. ಫೀಲ್ ಅಂತೂ ಬೇರೆ ಲೆವೆಲ್ ಇದೆ. ವೆದರ್ ಅಂತೂ ತುಂಬ ಚೆನ್ನಾಗಿದೆ, ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಯಾವುದೇ ಥರದ ಪೊಲ್ಯೂಷನ್ ಅನ್ನೋದು ಇಲ್ಲದೆ. Although you're earthbound, ನಮ್ಮ ಈ ಫ್ಲೈಟ್ ಬ್ಯಾಂಗ್ಳೂರ್ ಟರ್ಮಿನಲ್ 2 ಏರ್ಪೋರ್ಟ್ ಒಳಗಡೆ ಲ್ಯಾಂಡ್ ಆಗ್ತಿದೆ. ನಮ್ಮದು ಫ್ಲೈಟ್ ಅದೇ ನಾವೀಗ ಬಂದ್ವಲ್ಲ,
ಅದೇ ಫ್ಲೈಟಲ್ಲೇ ಬಂದಿದ್ದು. ಬ್ಯಾಗೇಜ್ ನಂಬರ್ 8 ಹತ್ರ ಹೋಗಬೇಕು. ವೆಲ್ಕಮ್ ಟು ನಮ್ಮ ಬೆಂಗಳೂರು. ಫೈನಲ್ ಆಗಿ ನಾವು ಬೆಂಗಳೂರು ರೀಚ್ ಆಗಿದ್ದೀವಿ. ಈಗ ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಹೊರಡೋದೆ. ಟರ್ಮಿನಲ್ 2 ಅಂತೂ ತುಂಬಾ ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ನಾನು ಬರ್ತಿರೋದು. ಬ್ಯಾಂಗ್ಳೂರಲ್ಲಿರೋ ಟರ್ಮಿನಲ್ 1ಗೆ ಸುಮಾರು ಸತಿ ಬಂದಿದ್ದೀನಿ, ಹೋಗಿದ್ದೀನಿ. ಆದರೆ ಟರ್ಮಿನಲ್ 2ಗೆ ಇದೇ ಫಸ್ಟ್ ಟೈಮ್ ಬರ್ತಿರೋದು. ಅದು ಎಕ್ಸಿಟ್ ಕೂಡ ಬೇ ಅಲ್ಲಿ. ಆ ಗ್ಲಾಸ್ ಹೊರಗಡೆ ಗಿಡಗಳು ನೋಡ್ತಿದ್ದೀರಲ್ಲ, ಅದು ಪ್ಲಸ್ ಇದ್ರ ಒಳಗಡೆ ಎಲ್ಲ ನೋಡ್ತಿದ್ರೆ ಬ್ಯಾಂಗ್ಳೂರಲ್ಲಿ ಟರ್ಮಿನಲ್ 2 ಏರ್ಪೋರ್ಟಲ್ಲಿ ಇರೋ ಫೀಲ್ ಅಂತೂ ಆಗ್ತಿಲ್ಲ. ಯಾವುದೋ ಬೇರೆ ಕಂಟ್ರಿಯಲ್ಲಿ ದೊಡ್ಡ ಲ್ಯಾಬಲ್ಲಿರೋ ಫೀಲ್ ಆಗ್ತಿದೆ. ರಿಸರ್ಚ್ ಸೆಂಟರ್ ಒಳಗಡೆ ಇರೋ ಫೀಲ್ ಆಗ್ತಿದೆ. ಇಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದಂದರೆ, ನೀವು ಎಲ್ಲಿ ನೋಡಿದ್ರೂ ಹಚ್ಚು ಹಸಿರಿನ ಗಿಡಗಳನ್ನ ತುಂಬಿಸ್ಬಿಟ್ಟವ್ರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಓ ಮೈ ಗಾಡ್, ಇಲ್ಲಿ ನೋಡಿ ಎಷ್ಟು ಖಾಲಿ ಹೊಡಿತಿದೆ. ಇದೇ ನೀವು ಬ್ಯಾಂಗ್ಳೂರು ಏರ್ಪೋರ್ಟ್ ಟರ್ಮಿನಲ್ 1 ಇಲ್ಲ ಡೆಲ್ಲಿ ಏರ್ಪೋರ್ಟ್ ನೋಡಿದ್ರೆ ನಿಮಗೊಂದು ಫೀಲ್ ಬರ್ತದೆ. ನೀವು ಏರ್ಪೋರ್ಟಲ್ಲಿದ್ದೀರಾ ಇಲ್ಲ KSRTC ಬಸ್ ಸ್ಟ್ಯಾಂಡಲ್ಲಿದ್ದೀರಾ ಅನ್ನೋ ಫೀಲ್ ಬರ್ತದೆ. ಆದರೆ ಇಲ್ಲಿ ನೋಡಿದ್ರೆ ಆ ಫೀಲೇ ಇಲ್ಲ. ನೋಡ್ರಿ, ನಾವು ಹೊರಡೋಣ. ನಮ್ಮ ಲಗೇಜಲ್ಲಿ ವೆಯ್ಟ್ ಮಾಡ್ತಿರುತ್ತೆ ನಮಗೋಸ್ಕರ. ನಾವು ಈ ಲಿಫ್ಟಿಂದ ಬಲಗಡೆ ಬಂದಿದ್ದ ತಕ್ಷಣವೇ ಇಲ್ಲಿ ನೋಡ್ತಿದ್ರಲ್ಲ ಟ್ರಾನ್ಸ್ಪರೆಂಟ್ TV LED, ಅದ್ಭುತವಾಗಿದೆ ಅಲ್ಲ. ನಾನು ರಿಯಲಾಗಿ ಇದೆ ಫಸ್ಟ್ ಟೈಮ್ ನೋಡ್ತಿರೋದು. ಆ ಸೈಡ್ ನೋಡಿ, ಆ ಹುಡುಗ ಕೈ ಆಡಿಸ್ದವನಲ್ಲ, ಚೆನ್ನಾಗಿದೆ. ಬಟ್ ಕಲರ್ ವೈಬ್ರೆಂಟ್ ನೋಡಿ, ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ. ಈ ಡಿಸ್ಪ್ಲೇಯಲ್ಲಿ ಒಂದು ಸಿನಿಮಾ ನೋಡಿದ್ರೆ ಆಗ ಗೊತ್ತಾಗುತ್ತೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಹಾಂ, ಬರ್ತಿದ್ದೀವಿ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಏನು ಇದಕ್ಕೂ ಅನೌನ್ಸ್ ಮಾಡ್ತಾರಾ ಹೇಗೆ? ಟರ್ಮಿನಲ್ 2 ಅಂತೂ ಅದ್ಭುತವಾಗಿದೆ. ಇಲ್ಲಿ ನೋಡ್ತಿದ್ರಲ್ಲ, ಇದೆಲ್ಲ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋ ಕೌಂಟರ್. 7, ನಮ್ಮದು ಬಂದು 8 ನೋಡಿ. ಆ ಲಾಸ್ಟ್ ಇದೆ. ಪಕ್ಕ ಇವನಂತ ಅಂದ್ಕೊಂಡಿರ್ತಾನೆ. ಇವನು ಫ್ಲೈಟ್ ಹತ್ತಿದ್ದು ಲೇಟು, ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋದು ಲೇಟು. ಇವನಿಗಂತೂ ಈ ಏರ್ಪೋರ್ಟ್ ಬಿಟ್ಟು ಹೋಗೋ ಮನಸ್ಸಿಲ್ಲ ಅನಿಸುತ್ತೆ. ಡೆಫಿನೆಟ್ಲಿ ಹಿ ಮೇ ಫೀಲ್ ಲೈಕ್. ಎಸ್, ಅಬ್ಸಲ್ಯೂಟ್ಲಿ. ಬೆಲ್ಟ್ ನಂಬರ್ 8ರಲ್ಲಿ ನಾವು ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಥರ ಪಕ್ಕನೇ ನೋಡಿ ಒಂದು ಅದ್ಭುತವಾದ ವ್ಯೂ. ಅಲ್ಲಿ ನೋಡಿ, ಅಲ್ಲೊಬ್ಬರು ಆಗ್ಲಿಂದ ಯೋಗ ಮಾಡ್ತವ್ರೆ, ಆಸನಗಳೆಲ್ಲ ಹಾಕಿ. ವೆಲ್ಕಮ್ ಟು ನಮ್ಮ ಬೆಂಗಳೂರಿಗೆ ಸ್ವಾಗತ. ಇದೆಲ್ಲ ಏರ್ಪೋರ್ಟಿಂದ ಹೊರಗಡೆ ಬಂದಮೇಲೆ ಇಲ್ಲೆಲ್ಲ ಸೆಲ್ಫಿ ತಗೊಳ್ಳೋಕ್ಕೆ. ಅದು ಅಲ್ಲದೆ ಇಲ್ಲ ಡೆಕೋರೇಷನ್ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹ್ಯಾಪಿ ದೀಪಾವಳಿ. ಅಂದಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಹ್ಯಾಪಿ ದೀಪಾವಳಿ. ನಾನು ಹೇಳೋದ್ನಲ್ಲ, ಇದನ್ನೆಲ್ಲ ನೋಡ್ತಿದ್ರೆ ಪ್ಲಾಂಟ್ಸ್ ಮೇಲೆ ರಿಸರ್ಚ್ ಮಾಡೋ ಸೆಂಟರ್ ಇದ್ದಂಗಿದೆ ಅಂತ. ಈಗ ನಾವು ನೋಡ್ತಿರೋದು ಹೊರಗಡೆ. ಅದು ಅಲ್ಲದೆ ಇಲ್ಲಿ ನೋಡಿ ಸುಮಾರು ಕಾಫಿ ಶಾಪುಗಳು ನೋಡ್ಕೋಬೋದು. ಇಲ್ಲೇ ಚಿಕ್ಕ ಚಿಕ್ಕ ಶಾಪುಗಳು. ಇದನ್ನ ಎಂಜಾಯ್ ಮಾಡ್ತಿರ್ಬೇಕಾದಾಗ ಇದ್ದಕ್ಕಿದ್ದಂಗೆ ಫೋನ್ ರಿಂಗ್ ಆಯ್ತಾ. ಯಾರಪ್ಪ ಅದು ಅಂತ ನೋಡಿದ್ರೆ, ಅಕ್ಕ ಬಾಬಾ ಬರೋ ಐಡಿಯಾ ಇದೆಯಾ ಇಲ್ಲ ಏರ್ಪೋರ್ಟಲ್ಲೇ ಇದ್ಬಿಡ್ತೀಯಾ ಅಂತ. ಅದು ಮೇನ್ ರೋಡು.
ನಡ್ರಿ ಕೆಳಗಡೆ ಅಕ್ಕ ಬಾವ ವೆಯ್ಟ್ ಮಾಡ್ತವ್ರೆ. ಈಗ ನಮ್ಮನ್ನು ಪಿಕಪ್ ಮಾಡ್ಕೊಳ್ಳೋಕ್ಕೆ ಅಕ್ಕ ಪ್ಲಸ್ ಭಾವ ಇಬ್ಬರು ಬಂದವ್ರೆ. ಬ್ಯಾಂಗ್ಳೂರು ಏರ್ಪೋರ್ಟಿಂದ ನಾವು ಬ್ಯಾಂಗ್ಳೂರು ಹೊರಗಡೆ ಹೋಗಬೇಕಾದಾಗ ಮೊದಲನೇ ಟೋಲ್ ಗೇಟ್ ಇದು. ಇಲ್ಲಿಂದ 40 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ತದೆ. ಬಟ್ ಬ್ಯಾಂಗ್ಳೂರು ನಿಮ್ಗೆ ಗೊತ್ತಿರೋದಲ್ಲ, ಕಂಪೇರಿಂಗ್ ಫಾರ್ ಡೆಲ್ಲಿ, ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಜಾಮ್ ತುಂಬಾ ಹೆವಿ ಇರ್ತದೆ. ಡ್ರೈವಿಂಗಲ್ಲಿ ನಮ್ಮ ಭಾವ ನೋಡ್ತಿದ್ದೀರಾ, ಪಕ್ಕದಲ್ಲಿ ನಮ್ಮ ಸಿಸ್ಟರ್ ನೋಡ್ತಿದ್ದೀರಲ್ಲ, ಬ್ಯಾಂಗ್ಳೂರಲ್ಲಿ ನಾನ್ ಸ್ಟಾಪಾಗಿ ಮಳೆ ಬರ್ತಿತ್ತು. ಬಟ್ ನಮಗೆ ಡೆಲ್ಲಿಲಿ ಗೊತ್ತಿರೋದೇ ಅಲ್ಲ, ಇರೋದು 2 ಸೀಸನ್, ಒಂದು ಚಳಿಗಾಲ ಒಂದು ಬಿಸಿಲುಗಾಲ. ಗೆಸ್ಟ್ ಅಪಿಯರೆನ್ಸ್ ಇರ್ತದೆ ಮಳೆ ಅಂತೂ. ಈಗ ಬ್ಯಾಂಗ್ಳೂರಲ್ಲಿ ವೆದರು ಕ್ಲಿಯರ್ ಆಗಿದೆ. ನಮ್ಮ ಅಕ್ಕನ ಕೇಳೋಣ ಹೇಗಿತ್ತು ಬ್ಯಾಂಗ್ಳೂರು ವೆದರು ಅಂತ. ಬ್ಯಾಂಗ್ಳೂರು ವೆದರ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀನು ಹೇಳಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಬ್ಯಾಂಗ್ಳೂರಿಗೂ ಡೆಲ್ಲಿ ಎರಡು ಕಡೆ ನೀನಿದೆಯೋ, ಹಾಗಾಗಿ ನೀನು ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲಂತೂ ನಾನು ಸುಮಾರು ವರ್ಷಗಳಿಂದ ಇದ್ದೀನಲ್ಲ, 1 ವರ್ಷ ಮಾತ್ರ ಮಿಸ್ ಆಗಿರೋದು. ಇಲ್ಲಿರೋ ವೆದರು ಸೂಪರಾಗಿರ್ತದೆ. ಇನ್ನು ಅಲ್ಲಿ ಡ್ರೈವಿಂಗ್ ಸ್ಕಿಲ್ಸು ನೀವು ನೋಡಿದ್ರೆ ಭಯ ಬಿದ್ದೋಗ್ತೀರಾ. ಯಾವುದೇ ವೆಹಿಕಲ್ ಆಗಲಿ ರಫ್ ಆ್ಯಂಡ್ ಟಫ್ ಓಡಿಸಿರ್ತಾರೆ. ವೆದರ್ ಅಂತೂ ಇನ್ನು ಹೇಳೋಂಗೇ ಇಲ್ಲ ಬಿಡಿ, ಅಷ್ಟೊಂದು ಅನ್ಕಂಡೀಷನಲ್ ಆಗಿರ್ತದೆ. ಯಾವ ಪ್ಲೇಸ್ ಬೆಟರ್ ಅನಿಸ್ತು, ಬ್ಯಾಂಗ್ಳೂರು ಆರ್ ಡೆಲ್ಲಿ? 200% ನನಗೆ ಬ್ಯಾಂಗ್ಳೂರೇ ಇಷ್ಟ ಆಯಿತು ಡೆಲ್ಲಿ ಕಂಪೇರ್ ಮಾಡಿಕೊಂಡ್ರೆ. ನೀವು ನೋಡ್ತಿರ್ತಿರಲ್ಲ, ಸುಮಾರು ಜನ ನಾರ್ತ್ ಕಡೆಯಿಂದ ಬಂದುಬಿಟ್ಟು ಇಲ್ಲಿ ಸೆಟಲ್ಡ್ ಆಗಿಬಿಟ್ಟಿರ್ತಾರೆ, ಮತ್ತು ರಿಟರ್ನ್ ಹೋಗೋದು ಇಲ್ಲ. ಇಲ್ಲಿ ಯಾರೇ ಬರಲಿ ನಮ್ಮ ಕಡೆ ಸೆಟಲ್ ಆಗಬೇಕಾಗಿರೋದೇ ಇಲ್ಲೇ. ಒಂದು ಸತಿ ಈ ವೆದರ್ಗೆ ಸೆಟ್ ಆದಮೇಲೆ ಮತ್ತೆ ಆ ವೆದರ್ಗೆ ಅಲ್ಲಿಗೆ ಹೋಗೋಕ್ಕೆ ಯಾರಿಗೂ ಇಷ್ಟ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಂತೂ. ನಾನು ಬ್ಯಾಂಗ್ಳೂರಲ್ಲಿರೋ ಶಾಪಿಂಗ್ ಮಾಲ್ಗಳೆಲ್ಲ ವಿಸಿಟ್ ಕೊಟ್ಟಿದ್ದೀನಿ, ಆದರೆ ಈ ಮಾಲ್ ಆಫ್ ಏಷ್ಯಾ ಇದನ್ನ ಮಾತ್ರ ಮಿಸ್ ಮಾಡಿದ್ದೀನಿ. ರಿಟರ್ನ್ ನಾನು ಡೆಲ್ಲಿಗೆ ಹೋಗೋ ಅಷ್ಟೊಳಗಡೆ ಇದಕ್ಕೆ ವಿಸಿಟ್ ಕೊಡಲೇಬೇಕು. ಮಾಡೋಣ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ. ನೋಡ್ತಿದ್ರಲ್ಲ ನಮ್ಮ ಡಾರ್ಕ್ ಹಾರ್ಸ್, ನಾವೊಂದು 10 ತಿಂಗಳು ನಮ್ಮ ಡಾರ್ಕ್ ಹಾರ್ಸ್ನ ಮುರ್ದೆ ಪಕ್ಕಕ್ಕಿಟ್ಟಿದ್ದಕ್ಕೆ ಧೂಳು ದಂಡಯಾತ್ರೆ ಮಾಡಿದ್ದೆ. ನಮ್ಮ ಬೈಕ್ನ ನೋಡಿ ನಾನೇ ಶಾಕ್ ಆದೆ, ಆ ಪಾಟಿ ಧೂಳು ಕೂತಿದೆ. ಇಲ್ಲಿ ನೋಡಿ ಯಾವ ಪಾರ್ಟಿ ಆಗಿದೆ. ಇದು ನಿಂಗೋ ನಾನೀಗ ಸರ್ವಿಸ್ ಸೆಂಟ್ರಿಗೆ ಎತ್ಕೊಂಡು ಹೋಗಬೇಕು. ಯಾಕಂದರೆ ನಾನು 10 ತಿಂಗಳು ಯೂಸ್ ಮಾಡದೆ ಇಟ್ಟಿದ್ದೀನಲ್ಲ, ಇದರೊಳಗಡೆ ಆಯಿಲೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ, ತಿಕ್ಕಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸುಮ್ಮನೆ ಯಾಕೆ ರಿಸ್ಕ್, ಲೈಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ನೋಡ್ರಿ ಸರ್ವಿಸ್ ಸೆಂಟರ್ ಹತ್ರ ಹೋಗೋಣ. 10 ತಿಂಗಳ ನಂತರ ಆನ್ ಮಾಡೋಕ್ಕೆ ಹೊರಟಿದ್ದೀನಿ. ಗೆಸ್ ಮಾಡಿ ಈಗ ಆನ್ ಆಗುತ್ತಾ ಇಲ್ವೋ ಅಂತ. ಇದನ್ನ ಈಗ ಆನ್ ಮಾಡ್ತಿದ್ದೀನಿ, ನೋಡ್ತೀರಿ. ನಾನು ಡೈರೆಕ್ಟಾಗಿ ಬೈಕ್ ವಾಶ್ಗೂ ಏನೂ ಕೊಟ್ಟಿಲ್ಲ, ಸರ್ವಿಸ್ಗೂ ಕೊಟ್ಟಿಲ್ಲ. ಡೈರೆಕ್ಟಾಗಿ ಪೊಲ್ಯೂಷನ್ ಎಕ್ಸ್ಪೈರ್ ಆಗಿತ್ತು, ಅದು ಮಾಡಿಸೋಣ ಅಂತ ಹೇಳ್ಬಿಟ್ಟು ಈ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀನಿ. ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಸರ್ವಿಸ್ ಸೆಂಟರ್ ಹತ್ರ ಹೋಗೋಣ. ನಮಸ್ತೆ ಅವ್ರನ್ನ, ವೆಲ್ಕಮ್ ಬ್ಯಾಕ್ ಟು ದ ರೆಡಾ ರಮೇಶ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ನಾವು ಮೊದಲಿಗೆ ಬಂದಿದ ತಕ್ಷಣ ನಮ್ಮ ಡಾರ್ಕ್ ಹಾರ್ಸ್ ನೋಡಿದ್ರಲ್ಲ ಹೆಂಗಿತ್ತು ಅಂತ, ಎಲ್ಲ ಧೂಳು ಹಿಡಿದೋಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಬ್ಯಾಟ್ರಿ ಏನು ಡಲ್ ಆಗಿರಲಿಲ್ಲ, ಒಂದು ಸೆಲ್ಫ್ಗೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ನಾವು ಪೊಲ್ಯೂಷನ್ ಮಾಡ್ಸೋಕ್ಕೆ ಹೋಗಿ ಪೊಲ್ಯೂಷನ್ ಕಂಪ್ಲೀಟ್ ಮಾಡಿಕೊಂಡು ಈಗ ಇಲ್ಲಿಂದ BTM ಲೇಔಟ್ಗೆ ಹತ್ರ ಹೋಗ್ತಿದ್ದೀವಿ. ನಾಳೆ ಬೆಳಗ್ಗೆ ಸ್ಲಾಟ್ ಬುಕ್ ಮಾಡಿದ್ದೀನಿ BTM ಲೇಔಟ್ ರಾಯಲ್ ಎನ್ಫೀಲ್ಡ್. ಅಲ್ಲಿ ಸರ್ವಿಸ್ ಕೊಟ್ಬಿಟ್ಟು ನೆಕ್ಸ್ಟ್ ಪ್ಲಾನ್ ನೋಡಬೇಕು. ಅದು ಅಲ್ಲದೆ ಸುಮಾರು ವಿಡಿಯೋಸ್ ಎಡಿಟಿಂಗ್ ಪೆಂಡಿಂಗ್ ಇದೆ ಅಲ್ಲ, ಅದನ್ನೆಲ್ಲ ಎಡಿಟ್ ಮಾಡಬೇಕು ಕೂತ್ಕೊಂಡು. ಬ್ಯಾಂಗ್ಳೂರ್ ಸ್ಟಾಪಿಗೆ ಸ್ವಾಗತ ಸುಸ್ವಾಗತ. ನಾನು ಮೊದಲು ಯಾವಾಗ ಮೆಜೆಸ್ಟಿಕ್ಕಿಂದ ಹಿಂಗೆ ಹೋಗ್ಬೇಕಾದಾಗ ಆಫೀಸ್ಗೆ ಏನಿಲ್ಲ ಅಂತೇಳಿದ್ರು ಇಲ್ಲಿಂದ ಆಫೀಸ್ ಹತ್ರ ಹೋಗೋದಕ್ಕೆ 2.5 hour 3 hour ಹಿಡಿತಿತ್ತು. ಆಫೀಸ್ ಬೇರೆ ಎಲ್ಲೂ ಅಲ್ಲ, ಶಾಂತಿನಗರ್ ಬಸ್ ಸ್ಟ್ಯಾಂಡ್ ಇದೆಲ್ಲ ಅದ್ರ ಕೆಳಗಡೆ ಇತ್ತು ನಮ್ಮ ಆಫೀಸು, ಹಳೆ ಆಫೀಸು. ಟ್ರಾಫಿಕಲ್ಲಿ ಏನಾದರೂ ಅಪ್ಡೇಟ್ ಇದೆಯೋ ಇಲ್ಲ ಇನ್ನೂ ಅದಕ್ಕಿಂತ ವರಸ್ಟ್ ಆಗಿದೆಯೋ ಗೊತ್ತಿಲ್ಲ. ಈಗಂತೂ ಒಂದು ಸ್ವಲ್ಪ ಕ್ಲೈಮೇಟ್ ಕೂಲ್ ಆಗಿದೆಯಲ್ಲ, ಚೆನ್ನಾಗಿದೆ. ಇದು ನಾವೀಗ ಬೈಕ್ ಸರ್ವಿಸ್ ಮಾಡಿಸ್ತಿರೋದು ಎಷ್ಟು 11,000 ಕಿಲೋಮೀಟ್ರ್ ಓಡಿದೆ. ನಾವು ತೊಗೊಂಡಿದ್ದು 2021ರಲ್ಲಿ. ಈಗ 2025 ಇನ್ನೇನು 1-2 ತಿಂಗಳು ಹಾಕ್ಕೊಂಡ್ರೆ 2025 ಬರ್ತಿದೆ. ನಾವು ಓಡಿಸಿರೋದು ಬರೀ 11,000 ರೂಪಾಯಿ, ನಾವು ಓಡಿಸಿರೋದು ಬರೀ 11,000ಕ್ಕೆ ಓಡಿಸಿ ಇದನ್ನು ಚೇಂಜ್ ಮಾಡಿದೆ. ಇಲ್ಲೊಂದು ಸಣ್ಣ ಲೈಟ್ ಬ್ಲಿಂಕ್ ಆಗ್ತಿತ್ತು. ಸರ್ವಿಸ್ ಸೆಂಟ್ರಲ್ಲಿ ಹೇಳಿದ ತಕ್ಷಣ ಆ ಕಿಟ್ನೇ ಚೇಂಜ್ ಮಾಡ್ದೆ.
ಈಗ ನೋಡಿ 816 ಕಿಲೋಮೀಟ್ರ್ ಓಡಿದೆ, ಪ್ಲಸ್ ಅದೊಂದು 11,600 ಅಂದ್ಕೊಳ್ಳಿ, ಎಲ್ಲ ಒಂದು ಹೆಚ್ಚು ಕಮ್ಮಿ ಒಂದು 12,000 ಚಿಲ್ಲರೆ. ನಾವು ಓಡಿಸಿರೋದು ಆಲ್ಮೋಸ್ಟ್ ಆಲ್ ಒಂದು 5 ಇಯರ್ಸ್ಗೆ ನಾವು ಓಡಿಸಿರೋದು ಅಷ್ಟೇ. ಇಲ್ಲೇನು ನಡೀತಿದೆ, ಅಲ್ಲೇನೋ ಸಿಗ್ನಲ್ ಬಿದ್ದಿದೆ, ಇಲ್ಲೇನೋ ಹೋಗ್ತವ್ರೆ. ಕೌಂಟ್ ಡೌನ್ ಆದರೂ ಇದ್ದಿದ್ರೆ ಗೊತ್ತಾಗ್ತಿತ್ತು ಎಷ್ಟೊತ್ತು ವೆಯ್ಟ್ ಮಾಡಬೇಕು ಅಂತ. ಬರೀ ರೆಡ್ ಸಿಗ್ನಲ್ ಮಾತ್ರ ಬಿದ್ದಿದೆ, ಕೌಂಟ್ ಡೌನ್ ಏನಿಲ್ಲ. ಸದ್ಯ ಟ್ರಾಫಿಕಲ್ಲಿ ನೋಡಿದ್ರೆ ಬ್ಯಾಂಗ್ಳೂರು ಫೇಮಸ್ಸು, ಹೆವಿ ಟ್ರಾಫಿಕ್ ಇರ್ತದೆ. ರ್ಯಾಶ್ ಡ್ರೈವಿಂಗಲ್ಲಿ ನೋಡಿದ್ರೆ ನಾರ್ತ್ ಸೈಡ್ ಫೇಮಸ್ಸು, ಎರ್ರ ಬಿರ್ರಿ ಹೆಂಗಂದ್ರೆ ಹಂಗೆ ಓಡಿಸ್ತಿರ್ತಾರೆ. ನಾವು 2 ವೀಲರ್ ಆಗಲಿ 4 ವೀಲರ್ ಆಗಲಿ ಅದು ನಮಗೆ ಒಂದು, ನಾವು ಅದನ್ನ ಪೂಜೆ ಮಾಡ್ತೀವಿ, ದೇವರು ಅಂತ ನೋಡ್ಕೊತೀವಿ. ಬಟ್ ಅಲ್ಲಿ ವೆಹಿಕಲ್ ಥರನೇ ನೋಡ್ತಾರೆ, ಅದೊಂದು ವೆಹಿಕಲ್ ಅನ್ನೋ ಥರ ರಫ್ ಆ್ಯಂಡ್ ಟಫ್ ಹೆಂಗಂದ್ರೆ ಹಂಗೆ ಯೂಸ್ ಮಾಡ್ತಿರ್ತಾರೆ. ನಾನು ನೋಡಿರೋ ಪ್ರಕಾರ, ನಾನು ಅಲ್ಲಿ ಇದ್ನಲ್ಲ, ಅಲ್ಲಿ ನಾವಿರೋ ಏರಿಯಾ ಕಡೆ ಎಲ್ಲ, ನಾವಿರೋ ನೋಯ್ಡಾದಲ್ಲಿ ಪ್ಲಸ್ ಗ್ರೇಟರ್ ನೋಯ್ಡಾದಲ್ಲಿ ಐಷಾರಾಮಿ ಕಾರುಗಳನ್ನ ಹೆಚ್ಚಿಗೆ ನೋಡ್ಬೋದು. ತುಂಬ ಜನ ಅಲ್ಲಿ 2 ವೀಲರ್ಗಿಂತ ಕಾರ್ ಪ್ರಿಫರ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಬಿಸಿಲಿದ್ರೆ ಹೆವಿ ಬಿಸಿಲಿರ್ತದೆ, ಚಳಿ ಇದ್ದರೆ ಹೆವಿ ಚಳಿ ಇರ್ತದೆ, ಆ ವೆದರ್ ಸೆಟ್ ಆಗಲ್ಲ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕಾರ್ನೇ ಪ್ರಿಫರ್ ಮಾಡ್ತಾರೆ. ಬೈಕ್ ತುಂಬ ರೇರು ನೋಡ್ಕೊಳ್ಳೋದು ನಾವು. ಇದೆಲ್ಲರೂ ಗೊತ್ತಿರೋ ವಿಷಯನೇ, ಆದರೂ ಹೇಳ್ತೀನಿ ನೋಡಿ. ಒಂದು ಅರ್ಲಿ ಮಾರ್ನಿಂಗ್ ಸಿಟಿಯಿಂದ ನಾವು ಹೊರಗಡೆ ಹೋಗಬೇಕು, ಇಲ್ಲ ಲೇಟ್ ನೈಟ್ ಈ ಥರ ಹೋಗಬೇಕು. ಅದು ಬಿಟ್ಟು ನಾವು ಮಿಡ್ ಟೈಮಲ್ಲಿ ಬಂದಿದ್ದೀವಿ ಅಂತ ತಿಳ್ಕೊಳ್ಳಿ, ಲೈಫಲ್ಲಿ ಬೈಕ್ ಮುಟ್ಬಾರ್ದು ಅನಿಸುತ್ತೆ. ಬಂಪರ್ ಟು ಬಂಪರ್ ಟ್ರಾಫಿಕ್ ಜಾಮ್ ಇರ್ತದೆ. ಹಾಂ, ಇದೆಯಾ? ಇದೆ ಇದೆ, ಓಕೆ. ಏನೋ ಬಿತ್ತಲ್ಲ, ಏನು ಬಿತ್ತು? ಈ ರೋಡು ನೋಡಿ ಹೇಗಿದೆ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಹತ್ರ ನಮ್ಮ ಡಾರ್ಕ್ ಹಾರ್ಸ್ನ ಸರ್ವಿಸ್ ಕೊಟ್ಬಿಟ್ಟು ನೆಕ್ಸ್ಟ್ ಪ್ಲ್ಯಾನ್ ಮಾಡಬೇಕು ಎಲ್ಲೋಗೋದು ಅಂತ. ಈ ಪ್ಲ್ಯಾನಲ್ಲಿ ನಾನು ಓನ್ ಪ್ಲ್ಯಾನ್ ಬಂದುಬಿಟ್ಟು ಕನ್ಯಾಕುಮಾರಿ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಬೇಡ ತಮಿಳ್ನಾಡು ಕಡೆ ಹೋಗೋಣ ಅಂತ, ಅಕ್ಕ ಎತ್ಕೊಂಡು ಚಿಕ್ಕಮಂಗ್ಳೂರು ಕಡೆ ಹೋಗೋಣ ಅಂಥೇಳಿ. ಈ ಎಲ್ಲದರಲ್ಲಿ ಈ ಮೂರಲ್ಲಿ ಒಂದಂತೂ ಪಕ್ಕ.